ಸರಿ. ಹಾಂ ನಮ್ಮ ಮೃಗಾಲಯದಲ್ಲಿ ಪಕ್ಷಿ ಜ್ವರದ್ದೇನು ಒಂದು ಇಶ್ಯೂ ಇದೆ. ಈ ಬಗ್ಗೆ ಮೊದಲಿಂದ ಒಂದು ಏನೋ ಪ್ರಿವೆಂಟಿವ್ ಮೆಜರ್ಸ್ ಅಂತ ಏನು ಹೇಳ್ತೀವಿ, ಆಲ್ರೆಡಿ ದೇ ಆರ್ ಇನ್ ಪ್ಲೇಸ್. ತಾವು ನೋಡಿರ್ಬೋದು, ಮೃಗಾಲಯದ ಒಳಗಡೆ ಬರುವಾಗಲೂ ಸಹ ಎಲ್ಲ ಪ್ರವಾಸಿ ಇನ್ಕ್ಲೂಡಿಂಗ್ ಎಲ್ಲ ಸ್ಟಾಫ್ ಸಹ ಒಂದು ಮೆಡಿಕೇಟೆಡ್ ಮ್ಯಾಟ್ ಅಂತ ಹೇಳ್ತೀವಿ ಅಥವಾ ಆ್ಯಂಟಿ ಮೈಕ್ರೋಬಿಯಲ್ ದ್ರಾವಣ ಇರೋ ಒಂದು ಸೊಲ್ಯೂಷನ್ ತೊಳ್ಕೊಂಡೇ ಬರ್ತಾರೆ. ತಾವು ಸಹ ತೊಳ್ಕೊಂಡೇ ಬಂದಿರ್ತೀರ. ಸೊ ಅದೊಂದು ಇದೇ ರೀತಿ ಪ್ರತಿಯೊಂದು ಪ್ರಾಣಿ ಮನೆಗಳಲ್ಲೂ ಈ ಒಂದು ದ್ರಾವಣದ ಇರೋ ಒಂದು ಫುಟ್ ಮ್ಯಾಟ್ ಇರುತ್ತೆ, ಎಲ್ಲರೂ ತಿಳ್ಕೊಂಡು ಹೋಗ್ಬೇಕು. ನಮ್ಮ ಪ್ರತಿದಿನ ನಮ್ಮ ವೈದ್ಯರು ಮತ್ತು ನಮ್ಮ ಕೀಪರ್ಸ್ ಎಲ್ಲ ಪ್ರತಿಯೊಂದು ಪಕ್ಷಿಗಳನ್ನ ಮಾನಿಟರ್ ಮಾಡ್ತಿರ್ತಾರೆ. ಸಣ್ಣ ಪುಟ್ಟ ವೇರಿಯೇಷನ್ ಬಂದರೂ ಅದನ್ನ ಅವ್ರು ಅಟೆಂಡ್ ಮಾಡ್ತಿರ್ತಾರೆ. ಮತ್ತು ಇನ್ನೊಂದು ವಿಷಯ ಅಂದರೆ ಈ ಒಂದು ಸ್ಥಿತಿಯಲ್ಲಿ ಎಲ್ಲ ಪ್ರಾಣಿಗಳ ಒಂದು ಇಮ್ಯೂನ್ ಸಿಸ್ಟಮ್ ಅಂತ ಏನು ಹೇಳ್ತೀವಲ್ಲ, ಅದು ಆ್ಯಕ್ಟಿವ್ ಆಗಿರಬೇಕು. ಇದು ಒಳ್ಳೆಯ ಆಹಾರ ಇರ್ಬೋದು ಅಥವಾ ವಿಟಮಿನ್ಸ್ ಇರ್ಬೋದು, ಮಿನರಲ್ಸ್ ಇರ್ಬೋದು, ಅದನ್ನ ಕೊಡ್ತಿರ್ತೀವಿ. ಸೊ ಮತ್ತು ಪ್ರಾಣಿಗಳಿಗೆ ಒಂದು ಸ್ಟ್ರೆಸ್ ಫ್ರೀ ಎನ್ವೈರ್ನ್ಮೆಂಟ್ ಅನ್ನೋದನ್ನು ನಾವು ಮೇಂಟೈನ್ ಮಾಡಬೇಕಾಗತ್ತೆ. ಇವೆಲ್ಲವೂ ನಾವು ಮೊದಲಿಂದ ಮೇಂಟೈನ್ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿನದಲ್ಲಿ ಮೈಸೂರು ಮೃಗಾಲಯದಲ್ಲಿ ಹಕ್ಕಿ ಜ್ವರದ್ದೇನು ವಿಷಯ ಆತಂಕ ಇಲ್ಲ. ಈ ಸಂಬಂಧವಾಗಿ ಸೂಕ್ತ ಕ್ರಮ ಕೈಗೊಳ್ಳಲು ನಮ್ಮ ಭಾರತ ಸರ್ಕಾರದ ನಮ್ಮ ಫಾರೆಸ್ಟ್ ಮಿನಿಸ್ಟ್ರಿಯಿಂದ, ನಮ್ಮ ಸೆಂಟ್ರಲ್ ಝೂ ಅಥಾರಿಟಿಯಿಂದ ಮತ್ತು ನಮ್ಮ ಝೂ ಅಥಾರಿಟಿ ಆಫ್ ಕರ್ನಾಟಕದ ವತಿಯಿಂದಲೂ ಸಹ ನಮಗೆ ನಿರ್ದೇಶನ ನೀಡಲಾಗಿದೆ. ಮತ್ತು ಎಲ್ಲ ಕ್ರಮಗಳನ್ನ ನಾವು ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ.